ಪಾಕಿಸ್ತಾನಕ್ಕೆ ಭಾರತ ಈಗಾಗಲೇ ಬುದ್ಧಿ ಕಲಿಸಿರುವಂಥದ್ದು, ಏರ್ ಸ್ಟ್ರೈಕ್ ಮೂಲಕ ಈಗ ತಕ್ಕ ಉತ್ತರ ಕೂಡ ಕೊಟ್ಟಿರುವಂಥದ್ದು. ಏರ್ ಸ್ಟ್ರೈಕ್ ಆದ ಬಳಿಕ ಆ ಒಂದು ಏರ್ ಸ್ಟ್ರೈಕ್ನ ಪ್ರತಿಯೊಂದು ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಟ್ಟಂತಹ ಸೂಫಿಯಾ ಕುರೇಶಿ ಬೆಳಗಾವಿಯ ಹೆಮ್ಮೆಯ ಸೊಸೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಬೆಳಗಾವಿಯ ಮಗನಾಗಿರುವಂತಹ ತಾಜಾದುನ್ ಅವರ ಏನು ಮದುವೆಯನ್ನು ಆಗ್ತಾರೆ 2015ರಲ್ಲಿ. ಸೊ ಅದಾದ ಬಳಿಕ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು ನಿವಾಸಿಯಾಗಿರುವಂಥ ಅವ್ರನ್ನ ಮದುವೆ ಆದ ಬಳಿಕ 2015ರ ನಂತರ ಅವರ ತಂದೆ ಕೂಡ ಇಲ್ಲೇ ವಾಸ ಇರುವಂಥದ್ದು. ಸೊ ಏನು ಸೂಫಿಯಾ ಕುರೇಶಿ ಏನಿದ್ದಾರೆ ಅವರ ಮಾವ ಗೌಸ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ನಮ್ಮ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಾ ಇದೆ ನಿಮ್ಮ ಸೊಸೆ ಬಗ್ಗೆ. ನಿನ್ನೆ ಅದನ್ನು ನೋಡಿದ ತಕ್ಷಣ ಹೆಂಗೆ ಅನ್ನಿಸ್ತು ಸರ್? ನಮಗೆ ಭಾಳ ಖುಷಿ ಅನ್ನಿಸ್ತು ರೀ. ನಮ್ಮ ಮಕ್ಕಳು ದೇಶ ಸಲುವಾಗಿ ಸೊಸೆ ಮಗ ದುಡಿಯಾಕತ್ತಾರ ಅಂದ ಬಳಿಕ ನಮಗೆ ಭಾಳ ಆನಂದ ಆಯಿತು. ಇದು ನೋಡಿ ನಮ್ಮ ಥರ ಒಂದು ಜೀವನದಲ್ಲಿ ಖುಷಿ ಬಂತು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಎಷ್ಟು ವರ್ಷ ಆಗಿತ್ತು ಸರ್ ನಿಮ್ಮ? ಅವಾಗ ಅವರು 15ರಾಗ ಮದುವೆ ಆಗಿತ್ತು ನೋಡ್ರಿ. ಅವ್ರದ್ದು 2015ರಾಗ. ಅವರು ಈಗ ಇಬ್ಬರು ಕರ್ನಲ್ ಅದಾರ ರೀ. ಇಬ್ಬರು ಜಾಬ್ ಮೇಲೆ ಅದಾರು, ಜಾಬ್ ಮಾಡ್ತಾಯಿದ್ದಾರೆ. ಅದು ಮನಸ್ಸಿಗೆ ನಮಗೂ ಒಂದು ಜರ ಖುಷಿ ಅನ್ನಿಸ್ತು. ನಮ್ಮ ಇಡೀ ಮನೆತನದವರೆಲ್ಲ ನಿನ್ನಿಂದ ಮಲ್ಗಾಕ ಕೊಟ್ಟಿಲ್ಲರಿ, ಅದೇ ಫೋನ್ ಮೇಲೆ ಫೋನ್ ಬರಾಕತ್ತಾವ್ರಿ. ನಾವು ಕಡಿಮೆ ಎಜುಕೇಷನ್ದವ್ರು ಆದರೂ ಇದೆಲ್ಲ 4 ಮಂದಿಯಾಗಿ ಕೂಡಿ ನಮಗೂ ಒಂಥರ ಆನಂದ ಅನ್ನಿಸ್ತದೆ. ಹೆಂಗೆ ಮದುವೆ ಯಾವಾಗ ಮಾಡಿದ್ರಿ? ಮತ್ತು ಇವರು ಏನು ಪ್ರೀತಿಸಿ ಮದುವೆ ಆಗಿದ್ದ ಅಥವಾ ಹೆಂಗೆ ಸರ್? ಎಲ್ಲಿ ಮದುವೆ ಆಗಿದ್ರು? ಮದುವೆ ಗುಜರಾತ್ ಬಡೋದರ. ಅವ್ರ ಪ್ರಾಪರ್ ಊರ ಬಡೋದರ ರೀ, ಗುಜರಾತ್. ಅಲ್ಲಿ ಅವ್ರು ಇಲ್ಲಿಂದ ದೈವದು ಅಲ್ಲಿ ಎಲ್ಲ ಎಂಜಾಯ್ ಮಾಡಿ ಮದುವೆ ಮಾಡಿದ್ರು ರೀ. ಹಂಗೇನು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಆಗಿ. ಹಿಂಗಾಗಿ ಇಬ್ಬರು ಜೀವನದಾಗ ಟಾಪೋ ಟಾಪ್ ಆದ್ರೆ ಹಾಂ ಬರ್ತಾರೆ ರೀ ಸರ್. ವರ್ಷಕ್ಕೊಮ್ಮೆ ನಮ್ಮ ಕಡೆ ಬರ್ತಾರೆ. ಮಗ 6 ತಿಂಗಳಿಗೊಮ್ಮೆ ಬರ್ತಾರೆ ರೀ. ಬಂದು ನಮ್ಮ ಸಂಪರ್ಕ ಅವರಿಂದನಲ್ಲ, ಒಂದು ನಾಯನ್ ದುಡ್ಯಾಕೋ ಅವ್ರಿ ಅವರೇ ಬಂದು ಹೋಗ್ತಾರೆ. ಈಗ ನಿನ್ನೆ ಇದೆಲ್ಲ ಆದಮೇಲೆ ಸೊಸಿ ಜೊತೆಗೆ ಮಗನ ಜೊತೆಗೆ ಮಾತಾಡಿದ್ರಿ? ಹಾಂ, ಮಗನ ಕೂಡ ಮಾತಾಡ್ರಿ. ಸೊಸಿ ಸಿಗಲಿಲ್ಲ, ಸೊಸಿ ದಿಲ್ಲಾಗಿದ್ರು. ಮಗ ಹೇಳ್ದ ಏನು ಇದು ಮಾಡೋಂಗಿಲ್ಲ ಹೇಳ್ರಿ, ಮತ್ತು ನಾವು ಅನ್ಕೋ ದೇಶ ಸಲುವಾಗಿ ದುಡಿಯಾಕತ್ತೇವು, ನೀವು ಎಲ್ಲರಿಗೂ ಅವ್ರಿಗೂ ಹೇಳ್ರಿ, ನಮ್ಮ ಸಲುವಾಗಿ ಅಟ ದೇವ್ರ ಕಡೆ ಬೇಡ್ಕೋರಿ, ನಾವು ಅಲ್ಲೇ ಅದೀವಿ ಅಂತ ಮಾತಾಡಿದ್ವಿ ಮಗ. ಈಗ ನಿನ್ನೆ ಸೊಸಿ ಟಿ ವಿ ಒಳಗೆ ಬರೋದು ನೋಡಿದ್ರಲ್ಲ, ಭಾಳ ಖುಷಿ ಅನ್ನಿಸ್ತು. ಭಾಳ ಖುಷಿ ಏನ್ರಿ, ಟಿ ವಿ ಬಿಟ್ಟು ಹೇಳಲಿಲ್ಲ. ನಾವು ನೋಡ್ರಿ ಒಂದು ಜಾತ್ರೆಗೆ ಫೋಟೋ ತೆಗಿಸೋ ಮನುಷ್ಯ ಜಾತ್ರೆ. ಈಗ ಟಿ ವಿಯಾಗ ನಾನು ಸೊಸಿ ಬಂದು ಕೊಟ್ಟು ನನಗೊಂದು ಹೆಮ್ಮೆ ಆತ್ರಿ. ಅದು